ಬೆಳ್ಳುಳ್ಳಿ ಹಾಕದೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ? ಮೊದಲನೆಯದಾಗಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಅನ್ನ ಮಾಡಿಕೊಳ್ಳಿ. ಇದಕ್ಕೆ ಅನ್ನ ಉದುರಾಗಿ ಇರಬೇಕು. ನಂತರ ಒಂದು ಮಧ್ಯಮ ಗಾತ್ರದ ಮಾವಿನಕಾಯಿಯನ್ನ ತುರಿದು ಇಟ್ಕೊಳ್ಳಿ. ಬಳಿಕ ಒಂದು ಸಣ್ಣ ಪಾತ್ರೆಯನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಮೆಂತೆ ಮತ್ತು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರಿಯಿರಿ. ಬಣ್ಣ ಬದಲಾಗಿ ಸುವಾಸನೆ ಬರುವವರೆಗೆ ಹುರಿಯಿರಿ. ಹುರಿದ ಮೆಂತೆ ಮತ್ತು ಸಾಸಿವೆ ತಣ್ಣಗಾಗಲು ಬಿಡಿ. ಅಷ್ಟರಲ್ಲಿ ಅದೇ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಇಷ್ಟ ಆಗುವಷ್ಟು ಶೇಂಗಾ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇದನ್ನ ಲೋ ಫ್ಲೇಮ್ನಲ್ಲಿ ಸುಮಾರು 3 ನಿಮಿಷ ಫ್ರೈ ಮಾಡಿದ ಮೇಲೆ ಇನ್ನೊಂದು ಪಾತ್ರೆಗೆ ತೆಗೆದು ಇಟ್ಕೊಳ್ಳಿ. ಅತ್ತ ತಣ್ಣಗಾದ ಮೆಂತೆ ಸಾಸಿವೆಯನ್ನ ಕುಟ್ಟಾಣಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಅದೇನೂ ನುಣ್ಣಗೆ ಪುಡಿಯಾಗಬೇಕು ಅಂತಿಲ್ಲ, ತರಿತರಿ ಇದ್ರೂ ಆಯ್ತು. ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಆಗ್ತಿದ್ದಂತೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಜೀರಿಗೆ ಹಾಕಿ. ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನ ತಲಾ 1 ಸ್ಪೂನ್ ಹಾಕಿ ಗ್ಯಾಸ್ ಕಡಿಮೆ ಉರಿಯಲ್ಲಿ 1 ನಿಮಿಷ ಚೆನ್ನಾಗಿ ಹುರಿದುಕೊಳ್ಬೇಕು. ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿನ ಬೆರೆಸ್ಕೊಳ್ಳಿ. ಅರಿಶಿನ ಹಾಕಿದ್ಮೇಲೆ ತುಂಬ ಹೊತ್ತು ಹಾಗೆ ಬಿಟ್ರೆ ಸೀದು ಹೋಗ್ತದೆ. ನಂತರ ಇದೇ ಒಗ್ಗರಣೆಗೆ ಹಸಿಮೆಣಸನ್ನ ಹಾಕಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಬಳಸಿ, ಆದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಹಸಿಮೆಣಸಿನ ಜೊತೆಗೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈ ಹಂತದಲ್ಲಿ ಮಾವಿನಕಾಯಿ ಸೇರಿಸ್ಕೊಳ್ಬೇಕು. ತುರಿದು ಇಟ್ಕೊಂಡ ಮಾವಿನಕಾಯನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಮಾವಿನಕಾಯನ್ನ ಸುಮಾರು 2 ನಿಮಿಷ ಹುರಿದ ಬಳಿಕ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಸೇರಿಸಿ ಮತ್ತು ಆಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವ ಮೆಂತೆ ಸಾಸಿವೆ ಪೌಡರ್ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿ. ಕೊನೆಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಈ ಒಗ್ಗರಣೆಯನ್ನ ಅನ್ನಕ್ಕೆ ಹಾಕಿ ಕಲಸಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತದೆ.